ಆ ಮಧ್ಯದಲ್ಲಿ ನಾನೇನು ಮಾಡ್ತಾ ಇದ್ದೆ ಅಂತಂದರೆ ಚಿಕ್ಕದಾಗಿ ವಿಡಿಯೋಸ್ನ ಮಾಡ್ತಾ ಇದ್ದೆ ಬಿಸ್ನೆಸ್ ಬಗ್ಗೆ. ನಾನಿಗೂ ಬಿಸ್ನೆಸ್ ಮಾಡಿದೆ ಅಲ್ಲ, ಸೊ ಬಿಸ್ನೆಸ್ ಜನ ಏನೇನು ಮಾಡ್ಬೋದು, ಕಡಲೆ ಬೀಜ ನಾನು ಮಾಡಿದೆ, ವಾಟರ್ ಬಿಸ್ನೆಸ್ ಮಾಡ್ಬೋದು, ಬಟ್ಟೆ ಬಿಸ್ನೆಸ್ ಮಾಡ್ಬೋದು, ಸ್ಟಾರ್ಟ್ಅಪ್ ಏನೆಲ್ಲ ಮಾಡ್ಬೋದು ಕಮ್ಮಿ ಬಂಡವಾಳದಲ್ಲಿ ನಾನು ಮಾಡ್ದಂಗೆ ಏನೇನು ಬಿಸ್ನೆಸ್ ಮಾಡ್ಬೋದು ಅಂತ. ಸೊ ವೀಕ್ಷಕರಿಗೆಲ್ಲ ನಾನು ವಿಡಿಯೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಫ್ಟರ್ ಕೋವಿಡ್. ಇಲ್ಲ ಇನ್ನು ಕೋವಿಡ್ ಬಂದಿರಲಿಲ್ಲ. ಬಿಫೋರ್ ಕೋವಿಡ್ ಬಿಫೋರ್ ಕೋವಿಡ್ ನಾನು ಚಿಕ್ಕದಾಗಿ ಚಾನಲ್ ಸ್ಟಾರ್ಟ್ ಮಾಡಿ, ಅಂದ್ರೆ ಐಡಿಯಾಸ್ ಕೊಡಬೇಕು ಕೊಡಬೇಕು, ನಾನು ಮಾಡ್ತಾ ಇದ್ದೀನಲ್ಲ, ಯಾಕೆ ನಮ್ಮ ವೀಕ್ಷಕರಿಗೂ ಕೊಡಬಾರ್ದು ಅಂತ ಹೇಳ್ಬಿಟ್ಟು, ಜನರಿಗೂ ತಿಳಿಸಬಾರ್ದು ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಐಡಿಯಾಸ್ ಬಗ್ಗೆನೇ ಮೇನ್ ನಾನು ಮಾಡಿದ್ದೆ. ಬಿಸ್ನೆಸ್ ಐಡಿಯಾಸ್ ಬಗ್ಗೆ ಅಷ್ಟೊಂದು ಜಾಬ್ ಕ್ವಿಟ್ ಮಾಡಿದ್ರಿ? ಇಲ್ಲ, ಮಾಡಿರ್ಲಿಲ್ಲ. ಮತ್ತೆ ಹೆಂಗೆ ಟೈಮ್ ಹೆಂಗೆ ಸಿಗ್ತಾ ಇತ್ತು? ಎಲ್ಲ ಮಾಡೋದು ಮಿಕ್ಸು, ಮಧ್ಯದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಆವಾಗ ಏನಾಯ್ತು, ಒಂದು 100 ಇವರು ಸಬ್ಸ್ಕ್ರೈಬರ್ ಬಂದಿದ್ರು ನನಗೆ. ಏನಾದ್ರು ಮುಂಚೆ ಹೆಸರು ಕನ್ನಡ ಕವರ್ ಅಂತ. ಯಾಕೆ ಕನ್ನಡ ಕವರ್? ನನಗೆ ಐಡಿಯಾನೇ ಇಲ್ಲ ಮೇಡಮ್. ಇವತ್ತಿಗೂ ನಾನು ಹೇಳ್ತೀನಿ ನಮ್ಮ ವೀಕ್ಷಕರಿಗೆ, ನನಗೆ ಗೊತ್ತೇ ಇಲ್ಲ. ಸುಮ್ಮನೆ ಕನ್ನಡ ಕೋವರ ಕನ್ನಡ ಕೋರ ಹೆಂಗ್ ಬಂತು, ಯಾಕೆ ಕನ್ನಡ ಕೋರ ಬಂತು ನನ್ಗೆ ಗೊತ್ತೇ ಇಲ್ಲ. ನಾನು ಯಾವತ್ತೂ ಟೈಪ್ ಮಾಡಿರೋದೇ ನೆನಪಿಲ್ಲ ನನಗೆ. ನಾನು ಅದರಲ್ಲಿ ಎಡಿಟ್ ಮಾಡಿರ್ತೀನಲ್ವಾ, ಅಲ್ಲಿ ಏನೋ ಇರುತ್ತೆ, ಅದನ್ನ ಎಡಿಟ್ ಮಾಡಿ ಕನ್ನಡ ಕೋರ್ ಅಂತ ಬರ್ದಿರೋದೇ ನೆನಪಿಲ್ಲ. ಆ್ಯಂಡ್ ಅದು ಕನ್ನಡದಲ್ಲೇ ಬರ್ದಿದ್ದೀನಿ. ಎಷ್ಟೋ ಬ್ರ್ಯಾಂಡ್ ಅವರು ನನಗೆ ಕೇಳಿದ್ದಾರೆ, ನ್ಯಾಷನಲ್ ಬ್ರ್ಯಾಂಡ್ ಅವರು, ಪೇಟಿಎಮ್ ಇರ್ಬೋದು, ಅವರೆಲ್ಲ ಏನು ಹೆಸರು ನಿಮ್ಮದು, ಚಾನಲ್ ಹೆಸರು ಏನು ಅಂತ ಅವ್ರಿಗೆ ಗೊತ್ತಾಗಲ್ಲ, ಕನ್ನಡ ಓದಕ್ಕೆ ಬರಲ್ಲ. ಸೊ ಅವರು ಕಾಲ್ ಮಾಡಿಬಿಟ್ಟು ಕೇಳಿ ನಾನು ಅದಕ್ಕೆ ಅದು ಮಧ್ಯದಲ್ಲಿ ಇಂಗ್ಲೀಷ್ ಸೇರಿಸಿದ್ದೀನಿ ಲಾಸ್ಟಲ್ಲಿ, ಇವಾಗ ಆಮೇಲೆ ಸೇರಿಸಿರೋದು ಅದು. ವಿಡಿಯೋ ಮಾಡ್ಲಿಕ್ಕೆ ಮೈಕು, ಕ್ಯಾಮ್ರಾ, ಲೈಟಿಂಗ್ಸ್ ಮೊಬೈಲ್ ನಿಮ್ದು ಯಾವ್ದಿತ್ತು? ಯಾವ ಮೊಬೈಲ್ ಇತ್ತು? ರಿಯಲ್ಮಿ 8 ಅಂತ, 8000 ರುಪೀಸ್ ಮೊಬೈಲು. ಅದು ನನಗೆ ಆಲ್ಮೋಸ್ಟ್ 1 ಲಕ್ಷ ಸಬ್ಸ್ಕ್ರೈಬರ್ ಕೊಡ್ತು. ಓನ್ಲಿ ರಿಯಲ್ಮಿ 8000. ಮೈಕ್ ಇಲ್ದಲೆ, ಮೈಕ್ ಇಲ್ಲ, ಲೈಟಿಂಗ್ಸ್ ಏನಿಲ್ಲ, ವಾಯ್ಸ್ ಓವರ್. ನನ್ನ ಹಳೆ ವಿಡಿಯೋಸ್ ನೋಡಿ ಬೇಡ, ನೀವೇ ಹೇಳ್ತೀರಾ ಏನ್ ಗುರು ಇದು ಕಲಿತರ ವಿಡಿಯೋ ಮಾಡಿದ್ಯಾ ನೀನು ಅಂತ. ಏನಿಲ್ವಲ್ಲ, ಡೈರೆಕ್ಟ್ ಆಗಿ ಒಂದು ಟ್ರೈಪಾಡ್ ಹಾಕೊಳ್ಳೋದು, ಎದುರುಗಡೆ ಟ್ರೈಪಾಡ್ ಪರ್ಚೇಸ್ ಮಾಡಿದ್ದೆ. ಚಿಕ್ಕದಾಗಿ ಒಂದು ಸ್ಮಾಲ್ ಟ್ರೈಪಾಡ್ ಹಾಕೊಂಡ್ಬಿಟ್ಟು, ಒಂದು ಟೇಬಲ್ ಇತ್ತು, ಟೇಬಲ್ ಮೇಲೆ ಇಟ್ಕೊಳ್ಳೋದು, ಹಿಂದ್ಗಡೆ ಒಂದು ಬೋರ್ಡ್ ಹಾಕೊಂತಿದ್ದೆ ನಾನು, ಚಿಕ್ಕದಾಗಿ ಬೋರ್ಡ್ ಹಾಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಇದೆಲ್ಲ ಕಲ್ತಿದ್ದೆ ಹೆಂಗೆ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡೋದು? ಯೂಟ್ಯೂಬಿಂದಾನೆ. ಸೊ ವಿಡಿಯೋ ಮಾಡೋಣ ಅನ್ನೋದು ಏನೋ ಒಂದು ಇದು, ಅದು ಗೊತ್ತಿಲ್ಲ ಯಾಕೆ ಆ ಥರ ಬರುತ್ತೆ. ಕಮರ್ಷಿಯಲ್ ವಿಡಿಯೋ ಮಾಡ್ತೀನಿ ಅಂತ ಇಲ್ಲ, ಕಮರ್ಷಿಯಲ್ ಆಕ್ಚುಲಿ ನಾನು ತುಂಬಾ ಲೇಟ್ ಆಗಿ ಮಾಡಿರೋದು. ಸುಮ್ಮನೆ ಸ್ಟಾರ್ಟ್ಅಪ್ ಅವ್ರಿಗೆ ಈಸಿ ಆಗ್ಲಿ ಐಡಿಯಾಸ್ ಏನೇನು ಬರುತ್ತೆ. ನಂತರನೇ ಯಾರೆಲ್ಲ ಕೆಲಸ ಮಾಡ್ತಿರ್ತಾರೆ, ಅವರೊಂದು ಹೊಸದಾಗಿ ಏನಾದ್ರು ಬಿಸ್ನೆಸ್ ಮಾಡಬೇಕು ಕಡಿಮೆ ಬಂಡವಾಳದಲ್ಲಿ ಅನ್ಕೊಂಡಿರ್ತಾರ, ಅವ್ರಿಗೆಲ್ಲ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿ ಎಕ್ಸಾಕ್ಟ್ ಆಗಿ ಇದೇ ನಂದು ಮೋಟಿವ್ ಇದ್ದಿದ್ದೆ ಇದಾಗಿತ್ತು, ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. 100 ಸಬ್ಸ್ಕ್ರೈಬರ್ ಆದ್ರು.